ಕನ್ಯಾಕುಮಾರಿಗೆ ಸುಮಾರು 702 ಕಿಲೋಮೀಟರಷ್ಟು ದೂರ ಪ್ರಯಾಣವನ್ನು ಸೈಕಲ್ ಮೇಲೆ ಬೆಳೆಸಿ ಯಶಸ್ವಿಯಾಗಿ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಈ ಮೂಲಕ ಸೈಕಲ್ ಒಂದು ಪ್ರೀತಿಯನ್ನು ಅಥವಾ ಸೈಕಲ್ ಮೂಲಕ ನಾವು ಪರಿಸರವನ್ನು ಉಳಿಸಬೇಕು ಅನ್ನುವಂಥ ಸಂದೇಶವನ್ನು ಸಾರಿರುವಂಥವರು ಬೇರೆ ಯಾರೂ ಅಲ್ಲ, ರಾಜಾಜಿನಗರದ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಆಗಿರುವಂಥ ಸುರೇಶ್ ಕುಮಾರ್ ಅವರು. ಸುರೇಶ್ ಕುಮಾರ್ ಅವರ ಈ ಸಾಧನೆಯನ್ನು ಕಂಡು ಸ್ವತಃ ಪ್ರಧಾನಿಗಳೇ ಶಭಾಷ್ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಸುರೇಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರ ಈ ಪ್ರಯಾಣದ ಒಂದು ಉದ್ದೇಶ ಏನಾಗಿತ್ತು, ಪ್ರಯಾಣ ಹೇಗೆ ಯಶಸ್ವಿಯಾಯಿತು, ಇದೆಲ್ಲದರ ಬಗ್ಗೆ ಮಾತಾಡೋಣ. ಸರ್ ನಮಸ್ಕಾರ. ಏನಿದು ದಿಢೀರ್ನೆ ಸೈಕಲ್ ಹತ್ತಿ ತಾವು ಕನ್ಯಾಕುಮಾರಿಗೆ ಹೋಗಿ ಬಂದಿದ್ದೀರಿ? ಇಲ್ಲ, ಇದು ದಿಢೀರ್ನೇ ಇಲ್ಲ. ನಾವು ಮುಂಚೆಯಿಂದ ಸೈಕ್ಲಿಂಗ್ ಮಾಡ್ಕೊಂಡೇ ಬಂದಿದ್ದೀವಿ. ಇನ್ಫ್ಯಾಕ್ಟ್ ಇವತ್ತು ಸಲ ಏನು ಕನ್ಯಾಕುಮಾರಿಗೆ ಹೋದ್ವು, 51 ವರ್ಷದ ಹಿಂದೆ ನಾನು ಹೋಗಿದ್ದೆ ಕನ್ಯಾಕುಮಾರಿಗೆ. 1974ನೇ ಇಸ್ವಿ ಡಿಸೆಂಬರ್ನಲ್ಲಿ ಇದೇ ರೀತಿ ಸೈಕ್ಲಿಂಗ್ ಹೋಗಿದ್ವಿ ನಾವು 3 ಜನ. ಆ್ಯಂಡ್ ಮುಂಚೆಯಿಂದನೂ ಕೂಡ ಸೈಕ್ಲಿಂಗ್ ಬಗ್ಗೆ ಒಂದು ಸೆಳೆತ ನನಗೆ. ಹಾಗೆಲ್ಲ ಸಣ್ಣ ಪುಟ್ಟದ್ದು ಹೋಗ್ತಾಯಿದ್ವು. ಸಾವಂದುರ್ಗ, ಶಿವಗಂಗೆ, ಮೈಸೂರು, ಶ್ರೀರಂಗಪಟ್ಟಣ ಹೀಗೆ ಹೋಗ್ತಾಯಿದ್ವು. ಆದರೆ 70 ಇಸ್ವಿಯಲ್ಲಿ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ಸ್ಮಾರಕ ಆದಾಗ ನಾವೇನು ಆ ಸ್ಮಾರಕ ನಿರ್ಮಾಣ ಸಮಯದಲ್ಲಿ ಮನೆಗೆ ಹೋಗಿ ₹1 ಕೂಪನ್ ಮಾರಿ ಅದನ್ನು ಸಂಗ್ರಹಕ್ಕೆ ಕೊಟ್ಟಿದ್ವು. ಆಗ ಅನಿಸಿತು ನಾವು ಹೋಗ್ಬಿಟ್ಟು ಸ್ಮಾರಕ ನೋಡಬೇಕು. ವಿವೇಕಾನಂದರು ಧ್ಯಾನ ಮಾಡಿದ ಬಂಡೆ ಮೇಲೆ ಏನು ಸ್ಮಾರಕ ಕಟ್ಟಿದ್ದಾರೆ ಅದನ್ನು ನೋಡಲಿಕ್ಕೆ ಸೈಕಲಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿ ಆವತ್ತು ನಾವು 3 ಜನ ಸ್ನೇಹಿತರು ಸೈಕಲಲ್ಲಿ ಹೋಗಿದ್ದರು. ಅದಾದಮೇಲೂ ಕೂಡ ಒಂದು ಸೈಕಲ್ ಅನ್ನೋದು ನನ್ನ ಜೀವನದ ಒಂದು ಭಾಗ ಆಗಿತ್ತು. ನನ್ನ ಅದೇ ಸೈಕಲಲ್ಲೇ PUC, BSc, LLB, ಈವನ್ ವಕೀಲನಾಗಿ ಕೂಡ ಸೈಕಲಲ್ಲೇ ನಾನು ಕೋರ್ಟ್ ಕೂಡ ಹೋಗಿದ್ದೆ. ಅದಾದಮೇಲೆ ಸ್ವಲ್ಪ ಸೈಕಲಿಂದ ಆಚೆ ಬಂದು ನಡಿಗೆ ಸ್ಟಾರ್ಟ್ ಮಾಡಿದ್ದೆ. ಬೆಂಗಳೂರಿಂದ ತಿರುಪತಿ, ಧರ್ಮಸ್ಥಳ, ಶಬರಿಮಲೈ, ಅಮರನಾಥ್, ಚಾರ್ಧಾಮ್, ಕೈಲಾಸ್, ಅನ್ನಪೂರ್ಣೆ ಎಲ್ಲ ಟ್ರೆಕ್ಕಿಂಗ್ ಮಾಡ್ತಾಯಿದ್ದೆ. 2021ನೇ ಇಸ್ವಿನಲ್ಲಿ ನರೇಂದ್ರ ಮೋದಿಯವರು ಕರೆ ಕೊಟ್ಟರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ 75ನೇ ವರ್ಷದ ಹಿನ್ನೆಲೆಯಲ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸೈಕ್ಲಿಂಗ್ ಮಾಡಬೇಕು BJP ಕಾರ್ಯಕರ್ತರು ಅಂತ. ಆಗ ನಾವು ಸೈಕ್ಲಿಂಗ್ ಮಾಡ್ತಾ ಇರುವಾಗ ನಮ್ಮದೊಂದು ತಂಡ ಹುಟ್ಕೊಳ್ತು, ರಾಜಾಜಿನಗರ ಪೆಡಲ್ ಪವರ್ ಅಂತ. ಅಂದ್ಕೊಂಡು ಇನ್ಮೇಲೆ ದೂರ ಹೋಗಬೇಕು ಅಂತ. ಸೊ ನಾವು ಶುರು ಮಾಡಿ ತಿರುಪತಿಗೆ ಹೋದ್ವು, ಧರ್ಮಸ್ಥಳಕ್ಕೆ ಹೋದ್ವು, ಪಾಂಡಿಚೇರಿಗೆ ಹೋದ್ವು, ಎಲ್ಲ ಹೋದ್ವು. ಕಳೆದ ವರ್ಷ ನಾನು ಕನ್ಯಾಕುಮಾರಿಗೆ ಹೋದ 50ನೇ ವರ್ಷದ ವಾರ್ಷಿಕೋತ್ಸವನ ಮತ್ತೊಮ್ಮೆ ಸೈಕಲಲ್ಲಿ ಹೋಗ್ಬಿಟ್ಟು ಆಚರಿಸ್ಬೇಕು, ಸಂಭ್ರಮಿಸಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ದುರದೃಷ್ಟವಶಾತ್ ಕಳೆದ ವರ್ಷ ಅಂದರೆ 24ನೇ ಇಸ್ವಿ ಆಗಸ್ಟಲ್ಲಿ ನನ್ನ ಆರೋಗ್ಯ ಕೆಟ್ಟೋಯ್ತು. ಒಂದು ವಿಶೇಷ ರೂಪಾಂತರ ಚಿಕನ್ಗುನ್ಯಾ ಬಂದು ತೀರಾ ಜರ್ಜರಿತ ಆಗ್ಬಿಡ್ತು ನನ್ನ ದೇಹ. ಒಂದು 6 ತಿಂಗಳು ಬೆಡ್ ರಿಡನ್ ಇದ್ದೆ ನಾನು. ಸೊ 25ನೇ ಇಸ್ವಿಲಿ ನಾವು ಬಹುತೇಕ ಭಾಗ 25ನೇ ಇಸ್ವಿ ಜನವರಿವರೆಗೂ ನಾವೇನು ಮಾಡೋಕ್ಕಾಗಿರಲಿಲ್ಲ. ಅದಾದಮೇಲೆ ನಿಧಾನಕ್ಕೆ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿ ಡಾಕ್ಟ್ರು ಕೊಟ್ಟ ಚಿಕಿತ್ಸೆ, ಮನೆಯವ್ರು ಕೊಟ್ಟ ಉತ್ತೇಜನ, ಸ್ನೇಹಿತರ ಒಡನಾಟ, ಇದರಿಂದ ಸೈಕಲ್ ಸ್ಟಾರ್ಟ್ ಮಾಡಿ ಮತ್ತೆ ತಿರುಪತಿಗೆ ಹೋದವು, ಮತ್ತೆ ಧರ್ಮಸ್ಥಳಕ್ಕೆ ಹೋದವು. ಮೊನ್ನೆ ಡಿಸೆಂಬರ್ 23ನೇ ತಾರೀಕು ಬೆಳಗ್ಗೆ ಹೊರಟು 12 ಜನ ನಾವು ಸೈಕಲಲ್ಲಿ 37 ಸೈಕ್ಲಿಂಗ್ ಗಂಟೆಗಳಲ್ಲಿ ಸುಮಾರು 702 ಕಿಲೋಮೀಟರ್ ಸೈಕ್ಲಿಂಗ್ನ ನಾವು ಮುಗಿಸಿದ್ದೀವಿ. ಇದು ಸೈಕ್ಲಿಂಗ್ ಅನ್ನೋದು ಒಂದು ಸಂತಸ ಕೊಡುವ ಒಂದು ಕ್ರಿಯೆ, ಮತ್ತು ಹೆಚ್ಚು ಹಣ ಖರ್ಚಿಲ್ದೇ ಪರಿಸರಕ್ಕೂ ಕೂಡ ನಾವೇನು ತೊಂದರೆ ಕೊಡದೇನೆ ನಾವು ಅನುಭವಿಸೋದಾದ ಒಂದು ಸಂತೋಷ, ಸುಖ. ಬೆಂಗಳೂರಿಂದ ಸೈಕ್ಲಿಂಗ್ ಎಲ್ಲಿಂದ ಶುರು ಮಾಡಿದ್ರಿ ಮತ್ತು ಎಲ್ಲಿ ರೆಸ್ಟ್ ತೊಗೊಂಡ್ರಿ? ನಿಮ್ಮ ದಿನದ ಒಂದು ಪ್ರಯಾಣ, ಸೈಕಲ್ ಪ್ರಯಾಣ ಹೇಗಿತ್ತು? ಸ್ವಲ್ಪ ತ್ರಾಸದಾಯಕವಾಗಿ ಇತ್ತಾ? ಇಲ್ಲ, ಸೈಕ್ಲಿಂಗು ನಮಗೆ ಅಭ್ಯಾಸ ಆಗಿರೋದ್ರಿಂದ ಸರ್ವೇ ಸಾಮಾನ್ಯ 130ರಿಂದ 150 ಕಿಲೋಮೀಟ್ರ್ ನಾವು ಸಲೀಸಾಗಿ ಒಂದು ದಿವಸ ತುಳಿತೀವಿ ನಾವು. ಸರಾಸರಿ 1 ಗಂಟೆಗೆ 18ರಿಂದ 19 ಗಂಟೆ ನಾವು ಸೈಕ್ಲಿಂಗ್ ಮಾಡೋದು ನಮ್ಮ ಸ್ಪೀಡ್. ಅದು ಕಿಲೋಮೀಟ್ರ್. ಸೊ 23ನೇ ತಾರೀಕು ಬೆಳಗ್ಗೆ 4 ಗಂಟೆಗೆ ಬಸವೇಶ್ವರ ನಗರ ಬಿಟ್ಟವು ನಾವು. ಬಸವೇಶ್ವರ ನಗರ ಬಿಟ್ಟು ಧರ್ಮಪುರಿನಲ್ಲಿ, ಇವತ್ತು ಧರ್ಮಪುರಿ ಹತ್ರ ಒಂದು ಜಾಗದಲ್ಲಿ ನಾವು ಭಾಳ ಬೇಗಲೇ ತಲುಪಿಟ್ವು. ಅವತ್ತು 3 ಗಂಟೆಗೇ ಅವತ್ತು ಅಲ್ಲಿ ಹಾಲ್ಟ್ ಆದವು ನಾವು. ಮಾನಸ ಧರ್ಮಪುರಿ ಹೊರಟು
ಕರೂರಿನಲ್ಲಿ ನಮ್ಮ ಕಾರ್ಯಕರ್ತರದೊಂದು ಮನೆ ಇತ್ತು, ಅಲ್ಲಿ ಹಾಲ್ಟ್ ಆದರು. 3ನೇ ದಿವಸ ಕರೂರಿಂದ ಹೊರಟು ಮಧುರ ಆಚೆ ತಿರುಮಂಗಲಂ ಅಂತ, ಅಲ್ಲಿ ಯಾರ್ದೋ ಒಂದು ಮನೆಯಲ್ಲಿ ಹಾಲ್ಟ್ ಆದವು ನಾವು. 4ನೇ ದಿವಸ ತಿರುನೆಲ್ವೇಲಿ ಹತ್ರ ಯಾರೋ ಒಬ್ಬರು ಮಾಜಿ ಲೋಕಸಭಾ ಸದಸ್ಯರು, ಅವರ ಮನೆ ಕಟ್ಟಿದ್ರು, ಯಾರೂ ಇರಲಿಲ್ಲ, ಅದಿದೆ ಅಂತ ಗೊತ್ತಾಯಿತು, ಅವ್ರು ಕೇಳ್ಕೊಂಡ್ರು, ಅವ್ರು ಬಿಟ್ಟರು, ಅಲ್ಲಿ ಹಾಲ್ಟ್ ಆದರು. 5ನೇ ದಿವಸ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ನಾವು ಕನ್ಯಾಕುಮಾರಿ ತಲುಪಿದ್ವು. ಸೊ ಸರ್ವೇ ಸಾಮಾನ್ಯ ಒಂದು ದಿವಸಕ್ಕೆ 8ರಿಂದ 8:30 ಗಂಟೆ ಅಥವಾ 9 ಗಂಟೆ ಸೈಕ್ಲಿಂಗ್ ಮಾಡಿದ್ದೀವಿ. ಬೆಳಗ್ಗೆ ಹೊರಟು ತಿಂಡಿವರೆಗೂ, ತಿಂಡಿ ಆದಮೇಲೆ 1 ಗಂಟೆ ರೆಸ್ಟು, ತಿಂಡಿ ಆದಮೇಲೆ ಊಟದವರೆಗೂ. ಊಟನ ಮಾಡ್ತಾನೆ ಇರಲಿಲ್ಲ ಮಧ್ಯಾಹ್ನ, ಬರೀ ಜ್ಯೂಸು ಫ್ರೂಟ್ಸ್ ಕುಡ್ತಾಯಿದ್ವು, ಸ್ವಲ್ಪ ರೆಸ್ಟ್. ಅದು ಸಂಜೆ ಹೊತ್ತಿಗೆ ನಾವು ತಲುಪ್ತಾಯಿದ್ವು. ಸೊ ಒಟ್ಟಾರೆ 37 ಗಂಟೆಯಲ್ಲಿ 702 ಕಿಲೋಮೀಟರ್ ಅನ್ನೋದು ಎಲ್ಲೂ ತ್ರಾಸಾಗಲಿಲ್ಲ. ವಿಶೇಷವಾಗಿ ನೆನ್ನೆ ನರೇಂದ್ರ ಮೋದಿಯವರು ನನಗೊಂದು ಪ್ರಶ್ನೆ ಕೇಳಿದ್ರು, 51 ವರ್ಷಕ್ಕೆ ಮತ್ತು ಇವತ್ತಿಗೆ ಏನು ವ್ಯತ್ಯಾಸ ನೋಡಿದ್ರಿ, ವಿಶೇಷ ಏನಿತ್ತು ಅಂತ. 51 ವರ್ಷಕ್ಕೆ ಈ ಸಲಕ್ಕೆ ಒಂದು ವಿಶೇಷ ಅಂದರೆ, ನಾವು ಹೊಸೂರು ದಾಟಿದ ಮೇಲೆ ದಾರಿ ಉದ್ದಕ್ಕೂ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನಾವಿಸ್ಕೊತಾ ಇದ್ವಿ. ಅವರು ಅವತ್ತು ಕೊಟ್ಟ ಸುವರ್ಣ ಚತುಷ್ಪಥ ರಸ್ತೆ ಏನಿದೆ, ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಕರಿತೀವಿ, ಸುವರ್ಣ ಚತುಷ್ಕೋಣ ರಸ್ತೆ ಅಂತೀವಿ, ಆ ರಸ್ತೆಯಲ್ಲಿ ಹೋಗೋದೇ ಒಂದು ಸೊಬಗು ನೋಡಿ. 12 ಜನ ಇದ್ವಿ ನಾವು. ಬೆಂಗಳೂರಿಂದ ಹೊರಟು ಕನ್ಯಾಕುಮಾರಿ ಸೇರೋರಿಗೆ ಒಂದೇ ಒಂದು ಸೈಕಲ್ ಪಂಕ್ಚರ್ ಆಗಲಿಲ್ಲ, ಒಂದೇ ಒಂದು ಸೈಕಲ್ ಪೆಡ್ಲಿಗೆ ತೊಂದರೆ ಆಗಲಿಲ್ಲ, ಗೇರಿಗೆ ತೊಂದರೆ ಆಗಲಿಲ್ಲ. ಭಾಳ ಆರಾಮ ಹೋಗಿ ಸಂತೋಷಗೊಂಡು, ಮತ್ತು ದಾರಿ ಉದ್ದಕ್ಕೂ ಕೂಡ ಹಳ್ಳಿಯವ್ರನ್ನ ಮಾತಾಡಿಸ್ಕೊಂಡು, ದಾರಿ ಇನ್ಯಾರೋ ಕೆಲವು ಸೈಕಲಲ್ಲಿ ಹೋಗ್ತಿದೆ ಅವ್ರನ್ನ ಮಾತಾಡಿಸ್ಕೊಂಡು, ಅಲ್ಲಿನ ಜನಜೀವನ, ಅಲ್ಲಿನ ಊಟದ ಪದ್ಧತಿ, ಅಲ್ಲಿನ ಜನರ ಪರಿಸ್ಥಿತಿ, ಇದನ್ನೆಲ್ಲನೂ ಕೂಡ ಸ್ವಲ್ಪ ಅಧ್ಯಯನ ಮಾಡೋಕ್ಕೂ ಕೂಡ ಇದು ಅವಕಾಶ ಆಯಿತು. ತಾವು ಸೈಕಲ್ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕಾಲ್ ಮಾಡಿದರು ಅನ್ನುವಂಥದ್ದು, ಅಂದರೆ ಪ್ರಯಾಣದ ಸಂದರ್ಭದಲ್ಲೇ ಮಾಡಿದರೆ ಅಥವಾ ಪ್ರಯಾಣ ಮುಗಿಸ್ ಬಂದ ಮೇಲೆ ಅವರು ನಿಮಗೆ ಫೋನ್? ಪ್ರಯಾಣ ಮುಗಿಸ್ಕೊಂಡು ಸೋಮವಾರ ಸಂಜೆ ಬಂದವು ನಾವು. ನಿನ್ನೆ ಸಂಜೆ ನಿನ್ನೆ ರಾತ್ರಿ 8 ಗಂಟೆ 20 ನಿಮಿಷಕ್ಕೆ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ನನಗೆ ಫೋನ್ ಮಾಡಿದರು. ಮಾಡಿಬಿಟ್ಟು ನಮ್ಮ ದೀರ್ಘ ಪ್ರಯಾಣದ ಬಗ್ಗೆ ವಿವರಗಳನ್ನ ಪಡೆದು, ಹೇಗಿದೆ ಆರೋಗ್ಯ ಅಂತ ಕೇಳಿ, ಯಾಕೆ ಅನ್ನಿಸ್ತು ನಿಮಗೆ ಸೈಕ್ಲಿಂಗ್ ಮಾಡಬೇಕು ಅಂತ ಕೇಳಿ, ದಿವಸಕ್ಕೆ ಎಷ್ಟು ಗಂಟೆ ತುಳಿತಾ ಇದ್ರಿ, ಏನೇನು ಸಿದ್ಧತೆ ಮಾಡ್ಕೊಂಡಿದ್ರಿ, ರಾತ್ರಿ ಹೊತ್ತು ಎಲ್ಲಿ ಹಾಲ್ಟ್ ಆಗ್ತಾಯಿದ್ರಿ. ಸೊ ಅನೇಕ ಪ್ರಶ್ನೆಗಳ ಕೇಳಿ, ವಿಶೇಷವಾಗಿ ನನ್ನ ಆರೋಗ್ಯ ಕೆಟ್ಟಾಗ ಏನು ಚಿಕಿತ್ಸೆ ಪಡೆದೆ ನಾನು, ಯಾವ ರೀತಿ ಅದೆಲ್ಲ ಸಮಸ್ಯೆ ಎದುರಿಸ್ಬಿಟ್ಟು ವಾಪಸ್ ಬಂದೆ, ಇದನ್ನೆಲ್ಲ ವಿವರಿಸಿ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಒಂದು ಫಿಟ್ ಇಂಡಿಯಾ ಒಂದು ಆಂದೋಲನ ಏನಿದೆ ರಾಷ್ಟ್ರದಲ್ಲಿ, ಆ ಆಂದೋಲನಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡಿದ್ದೀರಾ ಅಂತ ಬೆಂತಟ್ಟಿದ್ರು. ಸೊ ಈ ಸೈಕಲ್ ಪೆಡ್ಲಿಂಗು, ಸೈಕಲ್ ಸವಾರಿ, ಅದು ಭಾಳ ದೂರದ ಪ್ರಯಾಣವನ್ನು ತಾವು ಕೂಡ ಯಶಸ್ವಿಯಾಗಿ ಮಾಡಿದಿರಿ. ಅದರಲ್ಲೂ ಕೂಡ 70ನೇ ವಯಸ್ಸು ಅಂತ ಅಂದ್ಕೊಂಡಿದ್ದೀನಿ. ಈ ವಯಸ್ಸಿನಲ್ಲಿ ಇಷ್ಟೊಂದು ಕಷ್ಟಪಟ್ಟು ಸೈಕಲ್ ಪ್ರಯಾಣ ಮಾಡುವಂಥದ್ದು ಬೇಕಿತ್ತಾ ಅಂತಲೂ ಕೆಲವರು ಕೇಳ್ತಾರೆ. ಸುರೇಶ್ ಕುಮಾರ್ ಅವರು ಒಂದೇನೋ ಪ್ರಚಾರದ ಗೀಳಿಗಾಗಿ ಹೋಗಿ ಬಂದಿದ್ದಾರೆ ಅಂತಾರೆ ಕೆಲವರು. ಅಲ್ಲ, ಪ್ರಚಾರದ ಗೀಳು ಅದೇನೋ ಹೇಳ್ತಾರಲ್ಲ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಇರುತ್ತೀವ ಶಿವೋಗಿ ಅಂತ. ಪ್ರಚಾರದ್ದಾದರೆ ಇನ್ನೂ ಏನೇನೋ ಮಾಡ್ತಾರೆ, ದಿವಸ ಬಂದು ಮೈಕ್ ಮುಂದೆ ಏನೇನು ಮಾತಾಡಿ ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದ್ದಾರೆ ನಾವು ನೋಡ್ತೀವಿ. ಇದು ನಮ್ಮ ಆತ್ಮಸಂತೋಷಕ್ಕೆ ಒಂದು ರೀತಿಯಿಂದ ಸೈಕ್ಲಿಂಗು ಅದೊಂಥರ ಮೆಡಿಟೇಷನ್. ಅದು ನಮ್ಮ ಜೊತೆ ನಾವೇ ಸಂವಾದ ಮಾಡ್ಕೊಳ್ಳೋಕ್ಕೊಂದು ಅವಕಾಶ ಅದು. ಎರಡನೇದು, ಯಾವುದು ಸೈಕ್ಲಿಂಗು ನಮಗೆ ತ್ರಾಸದಾಯಕ ಅಂತ ಅನಿಸೇ ಇಲ್ಲ ನಮಗೆ. ವಿ ಎಂಜಾಯ್. ನಾವು ಪ್ರತಿ ವಾರ ಹೆಸರುಘಟ್ಟ ಕಡೆ ಹೋಗ್ತೀವಿ, ಇನ್ನೆಲ್ಲ ಕುಣಿಗಲ್ ಕಡೆ ಹೋಗ್ತೀವಿ, ಮಾಗಡಿ ಕಡೆ ಹೋಗ್ತೀವಿ, ಬಿಡದಿ ಕಡೆ ಹೋಗ್ತೀವಿ, ಕನಕಪುರದ ಕಡೆ ಹೋಗ್ತೀವಿ, ಸಂಗಮ, ಮುತ್ತತ್ತಿ ಅಲ್ಲೆಲ್ಲ ಹೋಗ್ತೀವಿ. ವಿ ಎಂಜಾಯ್. ಇದೊಂದು ಪರಿಸರದಲ್ಲಿ, ಪ್ರಕೃತಿಯಲ್ಲಿ ನಾವು ಒಂದಾಗೋದಕ್ಕೆ ಇದೊಂದು ಅವಕಾಶ. ನಮ್ಮ ಜೊತೆನೇ ಪಕ್ಕದಲ್ಲಿ ಭರ್ ಅಂತ 2 ವೀಲರು ಜೋರಾಗಿ ಹೋಗ್ತಾ ಇರ್ತಾರೆ, ಅವ್ರಿಗೆ ಥ್ರಿಲ್ ಸಿಗ್ಬೋದು, ನಮಗೆ ಸಮಾಧಾನ ಸಿಗುತ್ತೆ. ಸುರೇಶ್ ಕುಮಾರ್ ಅವರ ಒಂದು ಸಿಂಪಲ್ ಲೈಫ್ನ ಒಂದು ಸಂದೇಶ ಆಗಿರ್ಬೋದಾ ಇದು? ಇದು ಸರಳತೆಗಿಂತ ಇದು ಸಹಜತೆ ಕಡೆ ಇರೋದಕ್ಕೆ ಒಂದು ಪ್ರಯತ್ನ. ಇದು ಸಹಜವಾಗಿರಬೇಕು. ನಾವು ಅಲ್ಲಿ ಹೋದಾಗ ನಾನು MLA ಆಗಿರೋದಿಲ್ಲ, ನಾನೊಬ್ಬ ಮಾಜಿ ಸಚಿವ ಆಗಿರೋದಿಲ್ಲ, ಮಾಜಿ ಕಾರ್ಪೊರೇಟರ್ ಆಗಿರೋಲ್ಲ, ಯಾವುದೋ ರಾಜಕೀಯ ನಾಯಕ ಇರೋಲ್ಲ, ನಾನೊಬ್ಬ ಸೈಕ್ಲಿಸ್ಟ್ ಮಾತ್ರ ಆಗಿರ್ತೀನಿ. ಸೊ ಆಗ ಒಂದು ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಭಾಳ ಒಂದು ಒಳ್ಳೆಯ ಅವಕಾಶ. ನಾನು ಹೇಳಿದಂಗೆ ಇದೊಂದು ರೀತಿ ನನಗೆ ಒಂದು ಆತ್ಮ ಸಂಯಮ ಮತ್ತು ಒಂದಷ್ಟು ಶಕ್ತಿ ಕೊಡಲಿಕ್ಕೆ ಇದು ನನಗೆ
ಈ ಸೈಕ್ಲಿಂಗು ನನ್ನ ಸ್ವಿಮ್ಮಿಂಗು ಇಲ್ಲದೇ ಇದ್ದಿದ್ರೆ ನಾನಿದ್ದ ಪರಿಸ್ಥಿತಿಗೆ ಇವತ್ತಿರೋ ಪರಿಸ್ಥಿತಿಗೆ ನಾವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಸೊ ನನ್ನನ್ನು ವಾಪಸ್ ತರಲಿಕ್ಕೆ ಈ ಸೈಕ್ಲಿಂಗು ಮತ್ತು ಈ ಸ್ವಿಮ್ಮಿಂಗು ಇವೆಲ್ಲನೂ ಕೂಡ ಭಾಳ ಪೂರಕವಾಗಿ ನನಗೆ ಸಹಾಯ ನೀಡಿದೆ.